ಆ್ಯಕ್ಚುಲಿ ಪ್ರಕಾಶನ ಮಾಡಬೇಕು ಅಂತ ನನಗೇನು ಐಡಿಯಾ ಇರಲಿಲ್ಲ. ಗೌರಿ ಶುರು ಮಾಡಿದ್ದು, ಅವಳು ಹೋದ್ಮೇಲೆ ಸ್ವಲ್ಪ ನಿಂತಿತ್ತು. ಬಟ್ ಜನರು ಎಷ್ಟು ಜನ ಕೇಳ್ತಾಯಿದ್ರು ಅಂದರೆ ಅದು ಮಾಡ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ, ನೀವು ಬುಕ್ ಬರ್ತಿಲ್ಲ ಅಂತ ತುಂಬ ಹೇಳ್ತಾಯಿದ್ರು. ಕೊನೆಗೆ 2 ವರ್ಷದಿಂದ ಎಲ್ರಿಗೂ ನಮಸ್ಕಾರ. ನನ್ನಂತರ ಔಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ನಾನು ಸಿದ್ದರಾಮಯ್ಯ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಕರೆದ ಕೂಡಲೇ ಪಬ್ಲಿಷ್ ಈ ಥರ ಮಾಡ್ತಾಯಿದ್ದೀವಿ, ಅಪ್ಪನ ಪುಸ್ತಕ ಬಂದು ರಿಲೀಸ್ ಮಾಡಿದರೆ ಒಪ್ಕೊಂಡು ಬಂದಿದ್ದಾರೆ ಇವತ್ತು. ಧನ್ಯವಾದಗಳು ಸರ್. ಹಾಗೆಯೇ ಇಲ್ಲೆಲ್ಲರೂ ಸೀತಾರಾಮ್ ಸರ್ ಆಗಲಿ, ಪ್ರಕಾಶ್ ಆಗಲಿ, ಆಶಾದೇವಿ, ಇವ್ರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ. ಆ್ಯಕ್ಚುಲಿ ಪ್ರಕಾಶನ ಮಾಡಬೇಕು ಅಂತ ನನಗೇನು ಐಡಿಯಾ ಇರಲಿಲ್ಲ. ಗೌರಿ ಶುರು ಮಾಡಿದ್ದು, ಅವಳು ಹೋದ್ಮೇಲೆ ಸ್ವಲ್ಪ ನಿಂತಿತ್ತು. ಬಟ್ ಜನರು ಎಷ್ಟು ಜನ ಕೇಳ್ತಾಯಿದ್ರು ಅಂದರೆ ಅದು ಮಾಡ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ, ನೀವು ಬುಕ್ ಬರ್ತಿಲ್ಲ ಅಂತ ತುಂಬ ಹೇಳ್ತಾಯಿದ್ರು. ಕೊನೆಗೆ 2 ವರ್ಷದಿಂದ ನಾವು ಸಮಗ್ರ ಕಥೆಗಳು ಅಂತ ಒಂದು ಎಲ್ಲ ಅಪ್ಪಂದು ಸಣ್ಣ ಕಥೆ ಸೇರಿ ಎಲ್ಲ ಬುಕ್ ಮಾಡಿದ್ವಿ. ಒಂದು ಅಪ್ಪನ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ ಏನೇನಿತ್ತೋ ಎಲ್ಲ ನಾಟಕಗಳಾಗಲಿ, ಬುಕ್ ಆಗಲಿ, ಸಾಹಿತ್ಯದ ಎಲ್ಲಾದರೂ ಜನಕ್ಕೆ ಮುಟ್ಟಬೇಕು. ಬರೀ ಹಳಬ್ರು ನೆನಪಿಸ್ಕೊಳ್ಳೋದಲ್ಲ, ಮುಂದಿನ ಪೀಳಿಗೆಗೂ ಅದು ಮುಟ್ಟಬೇಕು, ಅದ್ರ ಜೊತೆಗೆ ಇರಬೇಕು ಅಂತ ನಮ್ಮ ಆಸೆ ಇತ್ತು. ಅದಕ್ಕೋಸ್ಕರ ಇವಾಗ ಮತ್ತೆ ಟೀಕೆ ಟಿಪ್ಪಣಿ, ನನಗಂತೂ 1 ವರ್ಷದಿಂದ ಟಾರ್ಚರ್ ಮಾಡ್ತಾಯಿದ್ರು ಎಲ್ಲರೂ ಜನ. ಟೀಕೆ ಟಿಪ್ಪಣಿ ಯಾಕೆ ಮಾಡಿಲ್ಲ, ಇವಾಗ ಇಲ್ಲಿ ಬಂದೆ ಇದ್ದಕ್ಕಿದ್ದಂಗೆ ಒಬ್ರು ಯಾರೋ ಮರೆಯೋ ಮುನ್ನ ಮಾಡಲ್ವಾ ಪ್ರಕಾಶ ಕೇಳಿದ್ರು, ಇನ್ನೊಂದು ಕೇಳಿದ್ರು, ಯಾವುದಾದ್ರು ನೀಲು ಪೋಯಮ್ಸನ್ನು ಒಂದು ಸಂಗ್ರಹ ಮಾಡಿ ಪ್ರಕಟಿಸೋದು ತುಂಬ ಕಷ್ಟ ಇದೆ. ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಓದೋದೇ ಕಡಿಮೆ ಆಗಿದ್ದಾರೆ, ಎಲ್ಲ ಲ್ಯಾಂಗ್ವೇಜಲ್ಲಿ ಓದೋದು ಕಡಿಮೆ ಆಗಿದ್ದಾರೆ. ಕನ್ನಡದಂತೂ ಇನ್ನೂ ಕಡಿಮೆ ಆಗಿದೆ. ನೀವು ಬುಕ್ಗಳ ಅಂಗಡಿಲಿ ಹೋದರೆ ಅಥವಾ ಇಲ್ಲೇ ನೋಡಿ, ನಮಗೆ ಇನ್ನೂ ಲಂಕೇಶ್ ಪ್ರೋಗ್ರಾಮ್ ಅಂದರೆ ಫುಲ್ ಆಗಿರೋದು. 1-2-3 ವರ್ಷದಿಂದ ಮಾಡಿದಾಗ ತುಂಬ ಜನ ಬರೋರು. ಅಪ್ಪನ ಯಾವುದೋ ಒಂದು ಪುಸ್ತಕ ರಿಲೀಸ್ ಮಾಡ್ತಾಯಿದ್ದೀವಿ ಅಂದರೆ ಇವಾಗ ಕಡಿಮೆ ಆಗಿದ್ದಾರೆ, ಜನ ಓದೋರು ಕಡಿಮೆ ಆಗಿದ್ದಾರೆ. ಅದಕ್ಕೆ ಒಂದು ಐಡಿಯಾ ಅನಿಸಿದ್ದು ನನಗೆ, ಆಡಿಯೋ ಬುಕ್ಸ್ ಮಾಡೋಣ. ಅದು ಈ ನಡುವೆ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಜನರಿಗೆ ಮುಟ್ಟುತ್ತೆ ಅಂತ. ಸೊ ಅದನ್ನು ಅಷ್ಟೇ ನಾನು ಕೇಳಿದ ಕೂಡಲೇ, ಪ್ರಕಾಶನ ಕೇಳಿದ ಕೂಡಲೇ ಅಥವಾ ಆಶಾದೇವಿಯವ್ರು ಕೇಳಿದ ಕೂಡಲೇ ಖಂಡಿತ ಓದೋಣ ಅಂತ ಅವ್ರವ್ರ ಸ್ಟುಡಿಯೋನಲ್ಲಿ ಓದಿ ನನಗೆ ಕಳಿಸಿದ್ರು. ಇದರಲ್ಲಿ ಒಂದಿಷ್ಟು ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ನಾನು. MD ಪಲ್ಲವಿ ಆಗಲಿ, ಸುಷ್ಮಾ ಆಗಲಿ, ವೆಂಕಟೇಶ್ ಪ್ರಸಾದ್, ಕಿಶೋರ್, ಇಲ್ಲಿ ಸಾಸಿವೆಹಳ್ಳಿ ಸತೀಶ್ ಬಂದಿದ್ದಾರೆ, TN ಸೀತಾರಾಮ್ ಅವರು ಓದಿದ್ದಾರೆ. ಅದು ಒಂದೊಂದು ವಾರಕ್ಕೆ ಒಂದೊಂದು ಬಿಡುಗಡೆ ಮಾಡೋಣ ಅಂತಿದ್ದೀವಿ. ಯೂಟ್ಯೂಬ್ ಚಾನಲಲ್ಲಿ P ಲಂಕೇಶ್ ಚಾನಲ್ ಅಂತ ಅದನ್ನು ಮಾಡೋಣ ಅಂತಿದ್ದೀವಿ. ಹಾಗೆ ಪ್ರಿಂಟಿಂಗು ಇದಕ್ಕೆ ಬಂದಾಗ ನಾನು ಸತೀಶ್ ಆಗಲಿ, ನಟರಾಜ್ ಹುಳಿಯರ್ ಫಸ್ಟು, ಮೋಹನ್, ಆಮೇಲೆ ಅರುಣ್ ಡಿಸೈನ್ ಮಾಡಿದವರು, ಇವ್ರನ್ನೆಲ್ಲ ರೀಗಲ್ ಪ್ರಿಂಟರ್ಸ್ ಇರೋದು ಥ್ಯಾಂಕ್ ಯು ಹೇಳಬೇಕು. ತುಂಬ ಅದ್ಭುತವಾಗಿ ಪ್ರಿಂಟಿಂಗ್ ಮಾಡಿದ್ದಾರೆ. ಇವತ್ತು 350 ರೂಪಾಯಿ ಇರೋ ಬುಕ್ಕು 250 ರೂಪಾಯಿಗೆ ಅಲ್ಲಿ ಕೊಡ್ತಾಯಿದ್ದೀವಿ, ಲಭ್ಯ ಇದೆ, ಖಂಡಿತ ತಗೊಳ್ಳಿ. ಇನ್ನು ಒಂದಂತೂ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು, ಅವ್ರ ಗಮನಕ್ಕೆ ತರಬೇಕು. ಸರ್ ನಾವು ಅಪ್ಪ ಇದ್ದಾಗಲಿ, ಗೌರಿ ಇದ್ದಾಗಲಿ ಅವ್ರ ಸ್ವಂತಕ್ಕೇನು ಕೇಳಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಒಂದ್ಸತಿ ನನಗೆ ನೆನಪಿದೆ, ಅಪ್ಪ ಪ್ರಶಸ್ತಿ ಬಂದಾಗ, ನ್ಯಾಷನಲ್ ಅವಾರ್ಡ್ ಬಂದಾಗ ನಮ್ಮ ತಾಯಿ ಸೈಟ್ ಕೇಳ್ತೀನಿ ಅಂತ ಹೊರಟಿದ್ರು ಹೊರಟಿದ ಕೂಡಲೇ ನಮ್ಮ ಅಪ್ಪ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅಲ್ಲಿಂದ ವಾಪಸ್ ಬರೋಣ ಕಣೆ ಇಂದ್ರ ಅಂತ ಹೇಳಿದ್ರು. ಸೈಟ್ ಗೀಟ್ ಇಸ್ಕೊಂಡ್ರೆ ಸರ್ಕಾರ, ಯಾವುದೇ ಸರ್ಕಾರ ಇಲ್ಲಿ ಇಸ್ಕೊಂಡ್ರೆ ವಾಪಸ್ ಬರೋಣ. ಬಟ್ ಒಂದು ವಿನಂತಿ ಮಾಡ್ತಾ ಇರೋದು, ಅಪ್ಪನ ಒಂದು ಸಮಾಧಿ ಮಾಡಿದ್ದೀವಿ ನಮ್ಮ ತೋಟದಲ್ಲಿ. ಅದು ತುಂಬ ಹದಗೆಟ್ಟೋಗಿದೆ. ನಾವು ಮೇಂಟೈನ್ ಮಾಡೋಕ್ಕೆ ಸರಿ ಇದ್ವಿ, ಅಪ್ರೋಚ್ ರೋಡ್ ಇಲ್ಲ. ಅದಕ್ಕೆ ನಮ್ಮ ಪ್ರಕಾಶ್ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. 150/80 ನಮ್ಮ ಹತ್ತರಿರಲಿ ಅಂತ ಇಟ್ಕೊಂಡಿದ್ದೀವಿ. ಬಟ್ ಏನೇ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಲೈಬ್ರರಿ ಮಾಡೋಣ ಅಥವಾ ಒಂದು ಅಪ್ಪನ ಹೆಸರಲ್ಲಿ ಏನೋ ಮಾಡೋಣ ಅಂದರೆ ಏನೂ ಮಾಡೋಕ್ಕಾಗ್ತಿಲ್ಲ, ತುಂಬ ಹದಗೆಟ್ಟೋಗಿದೆ. ಅದನ್ನೊಂದು ವೀಡಿಯೋನು ಮಾಡಿದ್ವಿ ನಾವು, ಇಲ್ಲಿ ತೋರ್ಸೋಕ್ಕೆಲ್ಲ ಚೆನ್ನಾಗಿರಲ್ಲ. ಬಟ್ ಹಿಂಗೆ ಒಂದು ಸಿದ್ದರಾಮಯ್ಯ ಸರ್ ಅದನ್ನೊಂದು ಯೋಚನೆ ಮಾಡಿ ಅಲ್ವಾ, ಅಪ್ರೋಚ್ ನೀವು ಯಾರನ್ನಾರು ಕಳಿಸ್ಬಿಟ್ಟು ಅಪ್ರೋಚ್ ರೋಡು ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟರೆ ಮಾಡ್ಬೋದು ನಾವು ಮುಂದಕ್ಕೆ. ಅದೊಂದು ವಿನಂತಿ ಮಾಡೋಣ ಅಂತಿದ್ದೆ. ಹಾಗೆಯೇ ಇನ್ನೊಂದು, ಕನ್ನಡ ಪುಸ್ತಕಗಳು ನೀವು ಹೇಳ್ದಂಗೆ ಸ್ವಲ್ಪ ಸರ್ಕಾರದಲ್ಲಾಗಲಿ, ಟೆಕ್ಸ್ಟ್ ಬುಕ್ಸ್ಗಳಾಗಲಿ ಅದನ್ನೆಲ್ಲ ಸ್ವಲ್ಪ ಪ್ರೋತ್ಸಾಹ ಆದರೆ ಅಪ್ಪನಂಥವರಾಗಲಿ, ಅನಂತಮೂರ್ತಿ ಅವರೇ, ತೇಜಸ್ವಿ ಅವರಾಗಲಿ ಉಳಿತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.